ಹಾಯ್ ಗಾಯ್ಸ್, ದಿಸ್ ಇಸ್ ಕಣ್ಮಣಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಮೇಕಪ್ ಮಾಡ್ಕೊಳ್ತೀನಿ, ಬ್ಲ್ಯಾಕ್ ಕಲರ್ ಸಾರಿಗೆ ನಾನು ಯಾವ ಥರ ಮೇಕ್ ಓವರ್ ರೆಡಿ ಆಗ್ತಾ ಇದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಳ್ತಾ ಈ ವಿಡಿಯೋ ಪೂರ್ತಿ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಫಸ್ಟಿಗೆ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಹೈಡ್ರೇಷನ್ಗೋಸ್ಕರ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆ್ಯಂಡ್ ಆಲ್ಸೋ ತುಂಬ ಹೀಟ್ ಬಾಡಿ, ಸೊ ಹಾಗಾಗಿ ಆರೆಂಜ್ ಕರೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಇಲ್ಲ, ಬಟ್ ಸ್ಟಿಲ್ ನನಗೆ ಈ ಮೌತ್ ಹತ್ರ ಮತ್ತು ನೋಸ್ ಹತ್ರ ಲೈಟಾಗಿ ಆರೆಂಜ್ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಕಡಿಮೆ ಯೂಸ್ ಮಾಡ್ತಿದ್ದೀನಿ. ಹೌದು, ನನಗೆ ತುಂಬ ಆ್ಯಕ್ನೆ ಪ್ರೋನ್ ಸ್ಕಿನ್ನು, ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನನಗೆ ಪಿಂಪಲ್ಸು ಬೇಗ ಬರ್ತಾ ಇರುತ್ತೆ. ಹಾಗಾಗಿ ರೀಸೆಂಟ್ಲಿ ನಾನು ಸ್ವಲ್ಪ ಸ್ಕಿನ್ ಹೈಡ್ರೇಟೆಡ್ ಆಗಿ ಮತ್ತೆ ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ದೀನಿ, ಸ್ಕಿನ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಮುಂಚೆ ಅದು ಇರಲಿಲ್ಲ. ಆರೆಂಜ್ ಕರೆಕ್ಟರ್ ಆಯಿತು. ನೆಕ್ಸ್ಟ್ ನಾನು ಕನ್ಸೀಲ್ ಮಾಡ್ತಾಯಿಲ್ಲ, ಜಸ್ಟ್ ಹಾಗೇ ಫೌಂಡೇಶನ್ಗೆ ಹೋಗ್ತಾಯಿದ್ದೀನಿ. ನನ್ನ ಸ್ಕಿನ್ ಶೇಡ್ ಏನಿದೆ ಆ ಶೇಡಲ್ಲೇ ನಾನು ಫೌಂಡೇಶನ್ ಹಾಕ್ತಾಯಿದ್ದೀನಿ. ನಾಸ್ ಫೌಂಡೇಶನ್ ತೊಗೊಂಡು ತೀರಾ ಲೈಟ್ ವೆಯ್ಟೆಡ್ ಆಗಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಮೇಕಪ್. ಹಾಗಾಗಿ ನನಗೆ ಫೌಂಡೇಶನ್ ಜಾಸ್ತಿ ಬೇಕಾಗಿಲ್ಲ. ಒಂದು ನಿಮಿಷ ಬ್ಲೆಂಡರ್ ತರ್ತೀನಿ. ಬ್ಲೆಂಡರ್ ಮರ್ತೋಗಿದ್ದೀನಿ, ಎಲ್ಲಿಟ್ಟೆ ಗೊತ್ತಿಲ್ಲ. ಬಂದಾಯಿತು ಬ್ಲೆಂಡರು. ಯಾವತ್ತೂ ನೀವು ಯೂಸ್ ಮಾಡುವಾಗ ಚೆನ್ನಾಗಿ ವಾಶ್ ಮಾಡಿ ಬ್ಲೆಂಡರಲ್ಲಿರೋ ನೀರೆಲ್ಲ ತೆಗೆದುಬಿಡಿ. ಚೆನ್ನಾಗಿ ವೆಟ್ ಮಾಡಿಕೊಂಡು ಯೂಸ್ ಮಾಡಿದಾಗ ನಿಮಗೆ ತುಂಬ ಲೈಟ್ ಮೇಕಪ್ ಬರುತ್ತೆ. ಈಗ ಯಾರು ತುಂಬ ಹೆವಿ ಮೇಕಪ್ ಇಷ್ಟಪಡಲ್ಲ, ತುಂಬಾ ಲೈಟ್ ಮೇಕಪ್ ಇಷ್ಟಪಡ್ತಾರೆ. ಹಾಗಾಗಿ ನಾನು ಕೂಡ ಹಾಗೇ. ಆ್ಯಂಡ್ ಆಲ್ಸೋ ನಂದು ಸ್ವಲ್ಪ ಡ್ಯಾಮೇಜ್ ಸ್ಕಿನ್ ಸ್ವಲ್ಪ ಹಾಳಾಗಿರೋದ್ರಿಂದ ನಾನು ತೀರಾ ಜಾಸ್ತಿ ಲೇಯರ್ಸ್ನ ಹಾಕ್ಕೊಳ್ಳಲ್ಲ. ಆದಷ್ಟು ಕಡಿಮೆ ಲೇಯರ್ಸ್ ಟ್ರೈ ಮಾಡ್ತೀನಿ, ಜಸ್ಟ್ ಈ ಕರೆಕ್ಷನು ಮತ್ತು ಫೌಂಡೇಶನ್ ಹಾಕ್ದಂಗೆ. ನಾನು ಕ್ಯಾಮ್ರಾ ನೋಡ್ಕೊಂಡು ಮಾಡ್ತಾ ಇದ್ದೀನಲ್ಲ, ನನಗೆ ಅಷ್ಟೊಂದು ಕ್ಲಾರಿಟಿ ಸಿಗ್ತಾಯಿಲ್ಲ. ಸೊ ಫೌಂಡೇಶನ್ ಹಾಕ್ಕೊಳ್ಳುವಾಗ ನೀವು ಈವನ್ ಆಗಿ ಹಚ್ಚಬೇಕು. ಅಲ್ಲಿ ಯಾವುದೇ ಒಂದು ಕಡೆ ಜಾಸ್ತಿ ಕಡಿಮೆ ಆ ಥರ ಮಾಡಬೇಡಿ, ಪ್ಯಾಚಿ ಆಗುವಂಥ ಸಾಧ್ಯತೆಗಳು ಇದೆ. ಆ್ಯಂಡ್ ತುಂಬಾ ಜಾಸ್ತಿನೂ ತೊಗೋಬೇಡಿ. ನನ್ನ ಫೇಸ್ಗೆ ಇಷ್ಟು ಸಾಕು. ಇಷ್ಟ ನೋಡಿ. ನನ್ನ ಮಗ ಫುಲ್ಲು, ನಾನು ವೀಡಿಯೋ ಮಾಡ್ತಾಯಿದ್ದೆ, ಅವನೇನು ಮಾಡ್ತಾಯಿದ್ದಾನೆ ನೋಡಿ. ಲಡ್ಡು, ಏನಪ್ಪ ಮಾಡ್ತಿದ್ಯಾ? ಹಾಂ, ಆಲ್ರೆಡಿ ನನ್ನ ಬ್ಲೆಂಡರ್ನ ಹೀಗೆ ಮಾಡಿಟ್ರೆ ನಾನು ಹೇಗೆ ಮೇಕಪ್ ಮಾಡೋದು? ಹಾಂ, ಎನ್ನಡ ಇದೆ. ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ನಾನು ಕಾಂಪ್ಯಾಕ್ಟ್ ಆಗಲಿ ಪೌಡರ್ ಆಗಲಿ ಫೇಸ್ ಫುಲ್ ಹಚ್ಚೋ ಪರ್ಸನ್ ಅಲ್ಲ. ನನ್ನ ಹೈಲೈಟ್ ಪ್ಲೇಸಸ್ ಎಲ್ಲಿದೆ ಅಲ್ಲಿ ಮಾತ್ರ ನಾನು ಹಚ್ಕೊಳ್ತೀನಿ. ಎಕ್ಸಸ್ ಇರೋದನ್ನು ಮಾತ್ರ ನಾನು ಸೈಡಲ್ಲಿ ಡ್ಯಾಬ್ ಮಾಡ್ಕೊಳ್ತೀನಿ. ಐಬ್ರೋ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಐಬ್ರೋ ಫಿನಿಶ್ ಆಯಿತು. ನೆಕ್ಸ್ಟ್ ಐ ಶ್ಯಾಡೋ ಮಾಡ್ಕೊಳ್ತಾ ಇದ್ದೀನಿ. ಐ ಶ್ಯಾಡೋ ನನ್ನ ಸ್ಯಾರಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಇರೋದ್ರಿಂದ ನಾನು ಸಟಲ್ ಗೋಲ್ಡ್ ಫಿನಿಶಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಪ್ಪು ಲೈಟ್ ಬ್ರೌನ್ ಶೇಡ್, ಕಣ್ಣು ಕೆಳಗೂ ಹಾಕೊಳ್ತಾ ಇದ್ದೀನಿ. ಯಾವಾಗಲೂ ಕಣ್ಣು ಕೆಳಗೂ ನಾವು ಏನು ಐ ಶ್ಯಾಡೋ ಮಾಡ್ತಿದ್ದೀವಲ್ಲ,
ಆ ಶೇಡಿಂದ ಲೈಟಾಗಿ ನಾವು ವಾಟರ್ ಲೈನಲ್ಲಿ ಆ್ಯಡ್ ಮಾಡಿದಾಗ ಐ ಮೇಕಪ್ ಸ್ವಲ್ಪ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಗ್ಲಿಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಐಲೈನರ್ ಹಾಕೊಳ್ತಾ ಇದ್ದೀನಿ. ಮೊಬೈಲ್ ಶೇಕ್ ಆದರೆ ತಪ್ಪು ತಿಳ್ಕೊಬಿಡಿ, ನನ್ನ ಮಗನೇ ಎಲ್ಲ ಮಾಡ್ತಾ ಇರೋದು. ಆರೆ ಸೂಪರ್. ಸೊ ಗೈಸ್, ನಾನು ಕೆಳಗಡೆ ಕಾಜಲ್ ಹಚ್ಕೊಳ್ತಾ ಇಲ್ಲ. ಕಾಜಲ್ ಸ್ವಲ್ಪ ಡ್ರಮ್ಯಾಟಿಕ್ ಆಗಿ ಅನಿಸುತ್ತೆ, ನನ್ನ ಕಣ್ಣಿಗೆ ತುಂಬ ಹೆವಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೆಳಗಡೆ ಜಸ್ಟ್ ಮೇಲೆ ನಾನು ಏನು ಅಪ್ಲೈ ಮಾಡಿದ್ನಲ್ಲ ಗ್ಲಿಟ್ಟರ್, ಸೊ ಅದನ್ನೇ ನಾನು ಕೆಳಗಡೆನೂ ಹಚ್ಕೊಳ್ತೀನಿ. ಸೊ ಲ್ಯಾಶ್ ಫಿಕ್ಸ್ ಮಾಡಿದ್ರೇ ಈ ಲುಕ್ಗೆ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ. ಹಾಕಿದ ಮೇಲೆ ತೋರಿಸ್ತೀನಿ. ಹೇಗಿದೆ ವಿತ್ ಲ್ಯಾಶ್ ವಿತೌಟ್ ಲ್ಯಾಶ್ ಹೇಗಿದೆ ನೋಡಿ. ಮತ್ತೊಂದು ಕಡೆ ಲ್ಯಾಶ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲಷ್ಗೆ ನಾನು ಈ ಶೇಡ್ ತಗೊಳ್ತಾ ಇದ್ದೀನಿ. ನನ್ನ ಫೌಂಡೇಶನ್ ನನ್ನ ನೋಸ್ ಮೇಲೆ ಲೈಟಾಗಿ ಎಕ್ಸ್ಟ್ರಾಸ್ ಇದೆಲ್ಲ ಅದನ್ನೇ ನಾನು ನೋಸ್ ಮೇಲೆ ಇಲ್ಲಿ ನೋಸ್ ಕಟ್ಗೆ ನಾನು ಲೈಟ್ ಬ್ರೌನ್, ತುಂಬ ಬ್ರೌನ್ ಹೆವಿ ಇದ್ರೂ ಕೂಡ ನನಗೆ ನೋಸ್ ಅಲ್ಲ, ಅದು ತುಂಬ ಡಾರ್ಕ್ ಶೇಡ್ ನನಗೆ ಇಷ್ಟ ಆಗಲ್ಲ ನೋಸ್ ಕಟ್ ಮಾಡಲಿಕ್ಕೆ. ಏನಿಲ್ಲ, ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಲೈಟಾಗಿ ಕಾಂಟೂರ್ ಮಾಡ್ಕೊಂಡಾಯಿತು. ಬಿಕಾಸ್ ನನಗೆ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನನಗೆ ಹೆವಿ ಆಯಿಲ್ ಸೆಗ್ರಿಗೇಟ್ ಆಗ್ತಾ ಇರುತ್ತೆ. ನೋಸ್ ಮತ್ತು ಚೀಕ್ ಏರಿಯಾದಲ್ಲಿ ಎಲ್ಲ ಫುಲ್ ಅರೌಂಡ್ ಫೇಸ್ ಫುಲ್ಲು ನನಗೆ ಆಯಿಲ್ ಸೆಗ್ರೇಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ಹೈಲೈಟ್ ನಾನು ಹಾಕ್ಕೊಳ್ಳೋದಿಲ್ಲ, ಇಷ್ಟನೂ ಆಗಲ್ಲ. ಬಟ್ ಇವತ್ತು ನಾನು ವೀಡಿಯೋ ಪರ್ಪಸ್ಗೋಸ್ಕರ ಮಾತ್ರ ಮಾಡ್ತಾ ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಹೈಲೈಟ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಇಸ್ ಲುಕ್ಸ್ ಆನ್ ಮೀ. ನನಗೆ ಹೈಲೈಟ್ ಇಷ್ಟ, ಬಟ್ ನನ್ನ ಫೇಸ್ಗೆ ನಾನು ಮಾಡ್ಕೊಳ್ಳಲ್ಲ. ಸೊ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಈ ಥರ ಗೋಲ್ಡ್, ಲೈಟ್ ಗೋಲ್ಡ್ ಕಲರಲ್ಲೇ ಹೋಗೋಣ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹೈಲೈಟ್. ಯಾ ಲೈಟಾಗಿ ಈ ಏರಿಯಾದಲ್ಲಿ ಹಚ್ಕೊಳ್ತೀನಿ. ನೋಸ್ ಮೇಲೆ ಮಾತ್ರ ಯಾವತ್ತು ಫಿಂಗರ್ ಇಂದಾನೆ ಹಚ್ಕೊಳ್ಳಿ. ನೋಡಿ, ಲಿಪ್ಸ್ಟಿಕ್ ಹಚ್ಕೋಬೇಕು. ಸೊ ಬನ್ನಿ ಗೈಸ್, ಫಸ್ಟ್ ನಾನು ಲಿಪ್ ಬಾಮ್ ಹಚ್ಕೊಳ್ತೀನಿ. ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಿಂಕಲ್ಲಿ ಹೋಗೋಣ ಅಂತ ಇದೆ. ನಾನು ಯಾವತ್ತೂ ಟ್ರೈ ಮಾಡದೇ ಇರೋ ಕಲರ್ಸ್ನ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಜಸ್ಟ್ ನೋಡೋಣ ಹೇಗಿದೆ, ಡಿಫ್ರೆಂಟಾಗಿರುತ್ತೆ ಅಂತ. ಯಾ ಓಕೆ, ಮಾಡೋಣ ಅಂತ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಯಾ ಓಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಕಣ್ಮಣಿ ಫ್ಯಾಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದೆನ್ ಹೇಗಿದೆ ಮತ್ತು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಅಂತ ನಿಮಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊತಾ ಇದ್ದೀನಿ. ಸೊ ಮೀಟ್ ಆಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬೈ ಫ್ರಮ್ ಕಣ್ಮಣಿ.